ನಮ್ಮ ತಾಯಿ ಕನ್ನಡ, ನಮ್ಮ ತಾಯಿ ಕನ್ನಡ, ನಮ್ಮ ತಾಯಿ ಕನ್ನಡ, ನಮ್ಮ ರಕ್ತ ಕನ್ನಡ, ನಮ್ಮ ರಕ್ತ ಕನ್ನಡ, ನಮ್ಮ ನಾಡು ಕನ್ನಡ, ನಮ್ಮ ನಾಡು ಕನ್ನಡ, ನಮ್ಮ ನುಡಿಯು ಕನ್ನಡ, ನಮ್ಮ ನುಡಿಯು ಕನ್ನಡ, ನಮ್ಮ ತಾಯಿ ಕನ್ನಡ, ನಮ್ಮ ತಾಯಿ ಕನ್ನಡ, ನಮ್ಮ ರಕ್ತ ಕನ್ನಡ, ನಮ್ಮ ರಕ್ತ ಕನ್ನಡ, ನಮ್ಮ ಪ್ರಾಣ ಕನ್ನಡ, ನಮ್ಮ ಪ್ರಾಣ ಕನ್ನಡ, ನಮ್ಮ ನುಡಿಯು ಕನ್ನಡ, ನಮ್ಮ ನುಡಿಯು ಕನ್ನಡ, ನಮ್ಮ ನಾಡು ಕನ್ನಡ, ನಮ್ಮ ನಾಡು ಕನ್ನಡ. ಚಾಲುಕ್ಯ ರಾಷ್ಟ್ರಕೂಟ, ಚಾಲುಕ್ಯ ರಾಷ್ಟ್ರಕೂಟ, ವಿಜಯನಗರ ರಾಜರ, ವಿಜಯನಗರ ರಾಜರ, ಚಾಲುಕ್ಯ ರಾಷ್ಟ್ರಕೂಟ, ಚಾಲುಕ್ಯ ರಾಷ್ಟ್ರಕೂಟ, ವಿಜಯನಗರ ರಾಜರ, ವಿಜಯನಗರ ರಾಜರ, ಕಾಳಗದೋಳು ಕೆಚ್ಚಿನಿಂದ, ಕಾಳಗದೋಳು ಕೆಚ್ಚಿನಿಂದ, ಕಾದಿದಂಥ ವೀರರ, ಕಾದಿದಂಥ ವೀರರ, ವೀರ ಮಾತೆ ಕನ್ನಡ, ವೀರ ಮಾತೆ ಕನ್ನಡ, ವೀರ ಮಾತೆ ಕನ್ನಡ, ವೀರ ಮಾತೆ ಕನ್ನಡ. ಬಸವ ಚೆನ್ನ ಬಸವ, ಬಸವ ಚೆನ್ನ ಬಸವ, ಬಸವ ಚೆನ್ನ ಬಸವ, ಬಸವ ಚೆನ್ನ ಬಸವ, ಅಲ್ಲಮಾರಿ ಶಿವನ ಶರಣರ, ಅಲ್ಲಮಾರಿ ಶಿವನ ಶರಣರ, ಅಲ್ಲಮಾರಿ ಶಿವನ ಶರಣರ, ಅಲ್ಲಮಾರಿ ಶಿವನ ಶರಣರ, ರಸದ ಭಕ್ತಿ ಗೀತೆಗಳನ್ನು, ರಸದ ಭಕ್ತಿ ಗೀತೆಗಳನ್ನು ಹಾಡಿದಂತ ದಾಸರ, ಹಾಡಿದಂತ ದಾಸರ, ಪುಣ್ಯ ಭೂಮಿ ಕನ್ನಡ, ಪುಣ್ಯ ಭೂಮಿ ಕನ್ನಡ, ಪಂಪರನ್ನ ಹರಿಹರರ, ಪಂಪರನ್ನ ಹರಿಹರರ, ರಾಘವಂಕ ಕವಿಗಳ, ರಾಘವಂಕ ಕವಿಗಳ, ಪಂಪರನ್ನ ಹರಿಹರರ, ಪಂಪರನ್ನ ಹರಿಹರರ, ರಾಘವಂಕ ಕವಿಗಳ, ರಾಘವಂಕ ಕವಿಗಳ, ಸೋಮ ಭೀಮ ಚಾಮಕೂರ, ಸೋಮ ಭೀಮ ಚಾಮಕೂರ, ವ್ಯಾಸ ಷಡಕ್ಷರಾರ್ಯರ, ವ್ಯಾಸ ಷಡಕ್ಷರಾರ್ಯರ, ವ್ಯಾಸ ಷಡಕ್ಷರಾರ್ಯರ, ವ್ಯಾಸ ಷಡಕ್ಷರಾರ್ಯರ, ಪುಣ್ಯ ಭೂಮಿ ಕನ್ನಡ, ಪುಣ್ಯ ಭೂಮಿ ಕನ್ನಡ, ಪುಣ್ಯ ಭೂಮಿ ಕನ್ನಡ, ಪುಣ್ಯ ಭೂಮಿ ಕನ್ನಡ. ಮುತ್ತು ರತ್ನಗಳನ್ನು, ಮುತ್ತು ರತ್ನಗಳನ್ನು ಬಳ್ಳದಿಂದ ಅಳೆದು ಮಾಡಿದ, ಬಳ್ಳದಿಂದ ಅಳೆದು ಮಾಡಿದ, ಮುತ್ತು ರತ್ನಗಳನ್ನು, ಮುತ್ತು ರತ್ನಗಳನ್ನು ಬಳ್ಳದಿಂದ ಅಳೆದು ಮಾಡಿದ, ಬಳ್ಳದಿಂದ ಅಳೆದು ಮಾಡಿದ, ದತ್ತಿದಾನ ಧರ್ಮಗಳಿಗೆ, ದತ್ತಿದಾನ ಧರ್ಮಗಳಿಗೆ ನಮ್ಮ ಧನವ ತೂರಿದ, ನಮ್ಮ ಧನವ ತೂರಿದ, ನಮ್ಮ ಧನವ ತೂರಿದ, ನಮ್ಮ ಧನವ ತೂರಿದ, ವಣಿಜ ನಾಡು ಕನ್ನಡ, ವಣಿಜ ನಾಡು ಕನ್ನಡ, ಅಳಿದು ಹೋದ ಕಲೆಗಳಿಂದ, ಅಳಿದು ಹೋದ ಕಲೆಗಳಿಂದ, ಅಳಿದು ಹೋದ ಕಲೆಗಳಿಂದ, ಅಳಿದು ಹೋದ ಕಲೆಗಳಿಂದ, ಮತ್ತೆ ಬಾಳಿ ಬೆಳಗಲಿ, ಮತ್ತೆ ಬಾಳಿ ಬೆಳಗಲಿ, ಬಳಲಿ ಬೆಂದ ಜನತೆಯಲ್ಲಿ, ಬಳಲಿ ಬೆಂದ ಜನತೆಯಲ್ಲಿ, ಬಳಲಿ ಬೆಂದ ಜನತೆಯಲ್ಲಿ, ಬಳಲಿ ಬೆಂದ ಜನತೆಯಲ್ಲಿ, ಸೌಖ್ಯ ಶಾಂತಿ ಹೆಚ್ಚಲಿ, ಸೌಖ್ಯ ಶಾಂತಿ ಹೆಚ್ಚಲಿ, ನಾಡಿ
ಪ್ರಾಣ ಕನ್ನಡ. ನಮ್ಮ ನುಡಿಯು ಕನ್ನಡ. ನಮ್ಮ ನುಡಿಯು ಕನ್ನಡ. ನಮ್ಮ ನಾಡು 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 ಕನ್ನಡ. ಥ್ಯಾಂಕ್ ಯು ಟೀಚರ್. ಮೇಡಮ್, ಈ ಹಾಡನ್ನ ಬರೆದವರು ಯಾರು? ಇದ್ರ ಬಗ್ಗೆ ಒಂದೆರಡು ಮಾತು ಹೇಳಿ. ಈ ಪದ್ಯವನ್ನ ನಾವು ಬಾಲ್ಯದಲ್ಲಿ 4ನೇ ಕ್ಲಾಸ್ನಲ್ಲಿ ಹಳೆ ಶಾಮರ್ನಲ್ಲಿ ನಾನು ವಿದ್ಯಾಭ್ಯಾಸ ಮಾಡೋ ಕಾಲಕ್ಕೆ ಪ್ರಭಾತ ಪೇರಿಯಲ್ಲಿ ನಮ್ಮ ಗುರುಗಳು ಕಲಿಸಿದ್ರು. ಅದನ್ನ ರಚನೆ ಮಾಡಿದಂಥವ್ರು ಗಂಗಪ್ಪ ವಾದಿ ಅಂತ ಮಹಾ ದೊಡ್ಡದು. ಅಂದ್ರೆ ಎಷ್ಟನೇ ಇಸ್ವಿಯಲ್ಲಿ ನೀವು ಕಲ್ತಿರ್ಬೋದು ಹೇಳಿ? ಈಗ 4ನೇ ಕ್ಲಾಸ್ ಅಂದ್ರೆ ಎಷ್ಟಿತ್ತು? 1955. ಇದು 60ನೇ ಇಸ್ವಿ. 4ನೇ ಕ್ಲಾಸ್. ಹಾ, 67 SLC. 62ನೇ ಇಸ್ವಿಯಲ್ಲಿ ಕಲ್ತಿದ್ದೀರಿ. ಅದನ್ನ ನೆನ್ಪಿಟ್ಕೊಂಡಿದ್ದಾನಲ್ಲ, ಅದು ನನಗೆ ಪ್ರೀತಿಯ ಕವನ. ಎಲ್ಲರೂ ಕ್ಲಾಪ್ಸ್ ಹೊಡಿರಿ. ಇವತ್ತು ನಿಮ್ಗೆ ಇದು ಸುಂದರವಾದ ಹಾಡು ಕವಿತೆ ಕಲಿಸಿದವರು ಟೀಚರ್ ಹೆಸರು ಲಕ್ಷ್ಮೀದೇವಿ ಶಾಸ್ತ್ರಿ. ಅಂದ್ರೆ ನಮ್ಮ ಹಮ್ದಲ್ ಸ್ಕೂಲ್ ಬಹಳ ಸ್ಟಾರ್ಟಿಂಗ್ ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಆದಾಗ ಅವರು HM ಇದ್ರು. ಅವರು ಹೈಸ್ಕೂಲಿಗೂ ಕನ್ನಡ ವಿಷಯ ಹೇಳ್ಯಾರ. ಅವ್ರು ಕೆಲವರು ಕವನಗಳು, ಕೆಲವರು ಇಲ್ಲ, ಬಹಳಷ್ಟು ಕವನಗಳು ಬರ್ದಾರ. ಅವರು ಪಂಡಿತ್ ತಾರನಾಥ ಕುರಿತು ಒಂದು ಪುಸ್ತಕನೂ ಬರೆದಿದ್ದಾರೆ. ಅವರು ಬಹಳ ವಿದ್ಯಾವಂತರು. ಇವತ್ತು ಅವ್ರು ಬಂದು ನಿಮ್ಗೆ ಇದು ಸುಂದರ ಹಾಡು ಕಲಿಸಿದ್ದಾರೆ. ನೀವನು ಬೈಪಾಟ್ ಮಾಡಿ ದೊಡ್ಡವರಾದ್ರೆ ಮತ್ತೆ ನಿಮ್ಗಿಂತ ಸಣ್ಣವರು, ತಂಗಿದವರಿಗೆ, ತಮ್ಮದವರಿಗೆ ಕಲಿಸ್ಬೇಕು. ಮೇಡಮ್, ಈ ಹಾಡನ್ನ ಪ್ರತಿ ವಾರ ಒಂದ್ಸರಿ ಹಾಡ್ಬೇಕು ನೀವು. ಇಲ್ಲ, ನಾನು ಸ್ಪೀಕರ್ ಹಚ್ಚಿ ಹಾಡಿಸ್ತೀನಿ. ಆಮೇಲೆ ನನಗೆ ಆಕ್ಚುಲಿ ಏನಿತ್ತು, ಇದು ನವೆಂಬರ್ 1ಗೆ ಕನ್ನಡ ರಾಜ್ಯೋತ್ಸವ ದಿವಸ ಹಾಡಿಸ್ಬೇಕು. ಅದು ನನಗೆ ಥಾಟ್ ಲೇಟ್ ಆಗಿ ಬಂತು. ಸ್ವಲ್ಪ ಜಲ್ದಿ ಬಂದ್ರೆ ಅವ್ರು ರೆಡಿ ಮಾಡ್ತಿದ್ರು. ಒಂದು 10 ಹುಡುಗರಿಗೆ ಅಲ್ಲಿ ಹಾಡಿಸ್ತಿದ್ರು. ಈಗ ಇವರಿಗೆ ಬಾಯಾಗ ಮಾಡಿಸ್ಬೇಕು ಟೀಚರ್. ನಿಮ್ ಬಿಡು ಇದ್ದಾಗೆಲ್ಲ ಈ ಪದ್ಯ ಅವ್ರ ಬಾಯಾಗ ಬರ್ಬೇಕು ಕಂಪಲ್ಸರಿ. ಅದನ್ನ ನೀವು ಎಲ್ಲ ತರಗತಿಯಲ್ಲಿನೂ ಹಾಡ್ಸಕ್ಕೆ ಟ್ರೈ ಮಾಡ್ತೀವಿ. ಇವ್ರದಾಗಿ ಅದನ್ನ ಮಾಡಿಸ್ತಾರ. ಮೊದ್ಲು ಮೇಲೆ ರೇಣುಕಾ ಇದ್ದಾರ, ರಾಜೀವ್ ಸರ್ ಇದಾರೆ, ಎಲ್ಲ ಅಂತ ಆಕ್ಟಿವಿಟಿ ಮಾಡಿಸ್ತಾರ. ನನ್ನ ಹೆಸರೇನು? ನನ್ನ ಹೆಸರೇನು? ಲಕ್ಷ್ಮೀದೇವಿ ಶಾಸ್ತ್ರಿ ಟೀಚರ್. ಲಕ್ಷ್ಮೀದೇವಿ ಮನ್ಯಾಗ ಹೋಗಿ ನಿಮ್ಮ ಅಮ್ಮ ಅವರಿಗೆಲ್ಲ ಹೇಳ್ಬೇಕು. ನೀವು ನಿಮ್ಮ ಅಪ್ಪಗ ನಿಮ್ಮ ಅಮ್ಮ ಅವರಿಗೆ ಲಕ್ಷ್ಮೀದೇವಿ ಶಾಸ್ತ್ರಿ ವರುಣ್, ನಿನ್ನ ಅಪ್ಪಗ ಅವ್ರು ಓದಿಸಿರ್ಬೇಕು. ಇವರ ತಂದೆ ಇಲ್ಲೇ ಓದಿದ್ದಾರೆ. ಕೆಲವರು ತಂದೆ ತಾಯಿಗಳು ಇಲ್ಲೇ ಇದೇ ಸ್ಕೂಲ್ ಸ್ಟೂಡೆಂಟ್ಸ್. ಅಂದರೆ ಸ್ನೇಹಿತರೆ, ಇವತ್ತು ನಾವು ಹಮ್ದರ್ದ್ ಶಾಲೆಯಲ್ಲಿ ಇದ್ದೇವೆ. ಇದು ನಾನು ಓದಿದ ಶಾಲೆ ಸಹ ಹೌದು. ಆಮೇಲೆ ನಮ್ಮ ತಾಯಿಯವರಲ್ಲಿ ಸುಮಾರು 41 ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಕೊಟ್ಟಿರ್ತಕ್ಕಂಥ ಶಾಲೆ ಇದು. ಇಲ್ಲಿ ಬಂದು ನಮ್ಮ ಪ್ರೀತಿ ವಿದ್ಯಾರ್ಥಿಗಳಿಗೆ ನಮ್ಮ ತಾಯಿ ಕನ್ನಡ, ನಮ್ಮ ರಕ್ತ ಕನ್ನಡ ಅಂತ ಹಾಡನ್ನ ಕಲಿಸ್ಬೇಕು ಅಂತ ಲಕ್ಷ್ಮೀದೇವಿ ಶಾಸ್ತ್ರಿ ಅವರ ಕನಸಾಗಿತ್ತು, ಅಥವಾ ಬಹಳ ಇಚ್ಛೆಯನ್ನು ವ್ಯಕ್ತಪಡಿಸಿತು. ಅದು ಇವತ್ತು ಕೂಡಿ ಬಂದಿದೆ. ಇವತ್ತು ನಮ್ಮ ಕಲ್ಪನಾ ಮೇಡಮ್ ಅವರ ಸಹಕಾರದೊಂದಿಗೆ ನಾವು ಇವತ್ತು ಇಲ್ಲಿ 2nd ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮೀಡಿಯಂ ತರಗತಿಯಲ್ಲಿ ಇದ್ದೇವೆ. ಎಲ್ಲ ಮಕ್ಕಳು ತುಂಬ ಖುಷಿಯಿಂದ, ಮನಸ್ಪೂರ್ವಕವಾಗಿ, ಇಚ್ಛೆಯಿಂದ ಹಾಡನ್ನು ಕಲಿತಿದ್ದಾರೆ. ಮೇಡಮ್ ಅವರು ಹೇಳಿದ್ದಾರೆ, ಈ ಹಾಡನ್ನು ಅವರು ಮುಂದಿನ ದಿನಗಳಲ್ಲಿ ಪರ್ಫೆಕ್ಟ್ ಮಾಡಿಸಿ ಕಲಿಸಿ ಪ್ರತಿಯೊಬ್ಬರು ಬಾಯ್ಪಾಟ್ ಮಾಡಂದು ಕಲಿಸ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಎಲ್ಲ ತರಗತಿಯಲ್ಲೂ ಈ ಹಾಡನ್ನು ಕಲಿಸ್ತೀನಿ ಅಂತ ಮೇಡಮ್ ಹೇಳಿದ್ದಾರೆ.
ಬಹಳ ಧನ್ಯವಾದಗಳು. ಈ ಹಾಡು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ವೈ ಇಟ್ ಈಸ್ ಸೋ ಇಂಪಾರ್ಟೆಂಟ್ ಅಂದ್ರೆ, ನಮ್ಮ ಕನ್ನಡ ನಾಡಿನ ಕುರಿತಾದ ಗೀತೆ, ನಮ್ಮ ಕನ್ನಡ ನಾಡಿನ ಕುರಿತಾದ ಹೆಮ್ಮೆಯ ಗೀತೆ, ಅದರ ಮಹತ್ವವನ್ನು ಸಾರುವ ಗೀತೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ಕನ್ನಡಿಗನು ಕಲಿಯಬೇಕಾದಂತ ಗೀತೆ ಇದಾಗಿದೆ. ಧನ್ಯವಾದ.